ಎಲ್ರಿಗೂ ನಮಸ್ಕಾರ. ನಾವಿವತ್ತು ಗರ್ಭಿಣಿಯರ ಆಹಾರ ಪದ್ಧತಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ. ಗರ್ಭಿಣಿಯರು ಅಂದರೆ ಏನು, ಗರ್ಭಾವಸ್ಥೆ ಅಂದ್ರೇನು? ಗರ್ಭಾವಸ್ಥೆ ಅಂತಂದರೆ ಒಂದು ಸ್ತ್ರೀಯ ದೇಹದಲ್ಲಿ ಇನ್ನೊಂದು ಜೀವ ಬೆಳೀತಾ ಇರೋದನ್ನು ನಾವು ಗರ್ಭಾವಸ್ಥೆ. ಆ ದಿನದಿಂದ 9 ತಿಂಗಳ ತನಕ ಒಂದು ತಾಯಿ ಒಂದು ಮಗುವನ್ನು ತನ್ನ ದೇಹದಲ್ಲಿ ಬೆಳೆಸ್ತಾ ಇರ್ತಾಳೆ. ಸೊ ಈ ಹಂತವನ್ನು ನಾವು ಗರ್ಭಾವಸ್ಥೆ ಅಥವಾ ಗರ್ಭಧಾರಣೆ ಅಂತ ಕರಿತೀವಿ. ಸೊ ಇದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಪ್ರತಿಯೊಂದು ಸ್ತ್ರೀಯರ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಒಂದು ಹಂತ. ಯಾಕೆ ಇದು ತುಂಬ ಮುಖ್ಯವಾದಂಥ ಒಂದು ಹಂತ ಅಂತಂದರೆ, ತನ್ನನ್ನು ತಾನು ನೋಡ್ಕೊಳ್ಳೋದಲ್ದಲೆ ತಾಯಿ ತನ್ನ ಹೊಟ್ಟೆಯಲ್ಲಿದ್ದಾಗಿನಿಂದನೇ ತನ್ನ ಮಗುವನ್ನು ಸಾಕ್ತಾ ಇರ್ತಾಳೆ. ಮಗುವಿನ ಆರೋಗ್ಯವು ಕೂಡ ತನ್ನ ಗರ್ಭದಿಂದಲೇ ಮಗುವಿನ ಆರೋಗ್ಯವು ತುಂಬ ಇದಾಗಿರೋದ್ರಿಂದ ಮಗುವಿನ ಆರೋಗ್ಯವನ್ನು ನಾವು ಗರ್ಭದಿಂದಲೇ ನೋಡ್ತಾ ಬರಬೇಕು. ಸೊ ಹಾಗಾಗಿ ಆಹಾರ ಪದ್ಧತಿಯು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಈಗಿನ ದಿನಗಳಲ್ಲಿ ಏನಾಗ್ತಾ ಹೋಗ್ತಿದೆ ಅಂತಂದರೆ, ಸಮಯದ ಅಭಾವ ಇರೋದ್ರಿಂದ ಅಥವಾ ಗುರು ಹಿರಿಯರ ಸಲಹೆ ಒಂದು ಸಿಗದೆ ಇರೋದ್ರಿಂದ, ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಆದಷ್ಟು ಗರ್ಭಿಣಿಯರಲ್ಲಿ ಏನಾಗ್ತಿದೆ ಅಂತಂದರೆ ಆಹಾರದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಆಹಾರದ ಕೊರತೆ ಅಥವಾ ಪೌಷ್ಟಿಕತೆಯ ಕೊರತೆ ಉಂಟಾಗ್ತಾ ಇದೆ. ಹಾಗೆ ಮಕ್ಕಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಮಗುವಿನ ಜನನವಾದ ನಂತರ ಮಕ್ಕಳಿನ ಬೆಳವಣಿಗೆ ಅಥವಾ ತೂಕ ಕಮ್ಮಿ ಇರುವಂಥದ್ದು ಅಥವಾ ಅನಾರೋಗ್ಯಕ್ಕೆ ತುತ್ತಾಗೋದು, ಈ ರೀತಿ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಅನ್ನೋದಾದರೆ ನಾವು ಏನನ್ನ ಮಾಡ್ತಾ ಹೋಗಬೇಕು? ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತಾ ಹೋಗಬೇಕು. ಪೌಷ್ಟಿಕ ಆಹಾರದಲ್ಲಿ ಏನೆಲ್ಲ ಇರಬೇಕು ಅಂತಂದರೆ, ಸಾಧ್ಯವಾದಷ್ಟು ಹಣ್ಣು ತರಕಾರಿಗಳನ್ನು ಹೊಂದಿರಬೇಕು, ವಿಟಮಿನ್ಸ್ಗಳನ್ನು ಹೊಂದಿರಬೇಕು, ಖನಿಜಗಳು ಅಂದರೆ ಮಿನರಲ್ಸ್ ಅಂತ ಏನು ಕರಿತೀವಿ ಇದನ್ನು ಹೊಂದಿರಬೇಕು, ಹೆಚ್ಚು ಪ್ರೋಟೀನನ್ನು ಹೊಂದಿರಬೇಕು. ಸೊ ಗರ್ಭಿಣಿಯರು ಪ್ರತಿನಿತ್ಯ ಈ ರೀತಿ ಆಹಾರವನ್ನು ಸೇವನೆ ಮಾಡ್ತಾ ಬರೋದ್ರಿಂದ ತನ್ನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು, ಹಾಗೆ ಮಗುವಿನ ಆರೋಗ್ಯವನ್ನು ಕೂಡ ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ. ಇದಲ್ಲದೆ ಈ ರೀತಿಯ ಪ್ರೋಟೀನ್ ಮತ್ತು ವಿಟಮಿನ್ಸ್ಗಳು ಯಾವ ರೀತಿಯ ಆಹಾರದಲ್ಲಿ ಇರುತ್ತೆ ಅನ್ನೋದಾದರೆ, ಹೆಚ್ಚು ಹಣ್ಣು ತರಕಾರಿಗಳಲ್ಲಿ ನಾವು ಕಾಣ್ತೀವಿ, ದವಸ ಧಾನ್ಯಗಳಲ್ಲಿ ಇದನ್ನು ಕಾಣ್ತೀವಿ. ಸೊ ನಾವು ಪ್ರೆಗ್ನೆನ್ಸಿಯನ್ನು 3 ತ್ರೈಮಾಸಿಕಗಳನ್ನಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ತ್ರೈಮಾಸಿಕಗಳು ಅಂದರೆ 9 ತಿಂಗಳನ್ನು 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಮೊದಲ 3 ತಿಂಗಳನ್ನು ನಾವು ಮೊದಲನೇ ತ್ರೈಮಾಸಿಕ ಅಂತ ಕರಿತೀವಿ. ಇದರಲ್ಲಿ ನಾವು ಹೆಚ್ಚು ಕ್ಯಾಲೋರಿಯನ್ನು ಆ್ಯಡ್ ಮಾಡೋದಿಲ್ಲ. ಸೊ ಅಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಅಥವಾ ಗರ್ಭಿಣಿ ಆಗೋಕ್ಕೂ ಮುಂಚೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿ ಮೊದಲ 3 ತಿಂಗಳಲ್ಲಿ ಆಹಾರ ಸೇವನೆಯನ್ನು ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಸೊ 2ನೇ ತ್ರೈಮಾಸಿಕವನ್ನು 4ನೇ ತಿಂಗಳಿನಿಂದ 6ನೇ ತಿಂಗಳಿನ ತನಕ 2ನೇ ತ್ರೈಮಾಸಿಕವನ್ನಾಗಿ ಇದು ಮಾಡ್ತೀವಿ. ಇಲ್ಲಿ ಸುಮಾರು 300ರಿಂದ 340 ಕಿಲೋ ಕ್ಯಾಲೋರಿಯಷ್ಟು ಆಹಾರದಲ್ಲಿ ಕ್ಯಾಲೋರೀಸ್ನ ನಾವು ಹೆಚ್ಚು ಮಾಡ್ತಾ ಹೋಗ್ತೀವಿ. ಯಾಕಂದರೆ ಮಗುವಿನ ಬೆಳವಣಿಗೆಗಾಗಿ ಈ ಹೆಚ್ಚು ಕ್ಯಾಲೋರಿ ಬೇಕಾಗಿರೋದ್ರಿಂದ ಕ್ಯಾಲೋರಿನ ಹೆಚ್ಚು ಮಾಡ್ತಾ ಹೋಗ್ತೀವಿ. ಹಾಗೆಯೇ 3ನೇ ತ್ರೈಮಾಸಿಕ 7ನೇ ತಿಂಗಳಿನಿಂದ 9ನೇ ತಿಂಗಳಿನ ತನಕ ಇದನ್ನು 3ನೇ ತ್ರೈಮಾಸಿಕ ಅಂತ ಕರಿತೀವಿ. ಇಲ್ಲಿ ಸುಮಾರು 400ರಿಂದ 450 ಕಿಲೋ ಕ್ಯಾಲೋರಿವರೆಗೂ ನಾವು ಆಹಾರವನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಮಾಡೋದ್ರಿಂದ ಕ್ಯಾಲೋರಿ ಕೂಡ ಇದಾಗ್ತಾ ಹೋಗುತ್ತೆ ಮತ್ತು ಮಗುವಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ಈಗ ಎಲ್ಲರೂ ಕೇಳ್ಬೋದು, ನಾವು ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು? ಇದು ಕಷ್ಟ ಆಗುತ್ತೆ, ನಾವು ಪ್ರತಿನಿತ್ಯ 3 ಹೊತ್ತೆ ತಿಂತಾ ಇದ್ದೀವಿ, ಯಾವ ರೀತಿ ಇರಬೇಕು, ಸಮಯದ ಅಭಾವ ಇದೆ, ನಾವು ಹೇಗೆ ಮಾಡ್ಕೊಳ್ಬೇಕು ಅಂತ. ಸೊ ನಾವು ಪ್ರೆಗ್ನೆನ್ಸಿಯಲ್ಲಿ ಏನು ಹೇಳ್ತೀವಿ ಅಂದರೆ, ಗರ್ಭಧಾರಣೆಯ ನಂತರ ಏನು ಹೇಳ್ತೀವಿ ಅಂದರೆ, ಪ್ರತಿ 2 ಗಂಟೆಗೊಮ್ಮೆ ಆಹಾರ ಸೇವನೆಯನ್ನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಪ್ರತಿ 2 ಗಂಟೆಗೊಮ್ಮೆ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಕ್ಯಾಲೋರಿಯನ್ನು ಕೂಡ ನಾವು ಬೆರೆಸಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ, ಗರ್ಭಧಾರಣೆಯ ನಂತರ ಸ್ತ್ರೀಯರಲ್ಲಿ ಹಲವಾರು ಜೀರ್ಣ ಕ್ರಿಯೆಗೆ ಸಂಬಂಧಪಟ್ಟಂಥ ಅನಾರೋಗ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ವಾಂತಿಯ ಸೆನ್ಸೇಷನ್, ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಅಥವಾ ವಾಂತಿ ಆಗ್ತಾ ಇರುತ್ತೆ ಕೆಲವರಲ್ಲಿ. ಇನ್ನು ಕೆಲವ್ರಿಗೆ ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಅನ್ನು ನೋಡ್ತೀವಿ, ಮಲಬದ್ಧತೆಯನ್ನು ನೋಡ್ತೀವಿ. ಸೊ ಈ ರೀತಿ ನಾವು 2 ಗಂಟೆಗೊಮ್ಮೆ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಆದಷ್ಟು ಈ ಜೀರ್ಣ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಹೀಗೆ ಯಾವುದೆಲ್ಲ ಹಣ್ಣುಗಳನ್ನು ತಗೊಳ್ಬೇಕು, ಯಾವುದೆಲ್ಲ ತರಕಾರಿಗಳನ್ನು ತಗೊಳ್ಬೇಕು ಅಂತ ನೋಡೋದಾದರೆ, ಹಣ್ಣುಗಳಿಗೆ ಬಂದರೆ ಸೇಬನ್ನು ತಗೊಳ್ಬೋದು, ಅಥವಾ ಕಿತ್ತಳೆ ಹಣ್ಣುಗಳನ್ನು ತಗೊಳ್ಬೋದು, ಅಥವಾ ದಾಳಿಂಬೆ ಹಣ್ಣನ್ನು ತಗೊಳ್ಬೋದು. ದಾಳಿಂಬೆ ಹಣ್ಣಿನಲ್ಲಿ ಹೆಚ್ಚು ಐರನ್ ಕಂಟೆಂಟ್ ಇರೋದ್ರಿಂದ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ಇದಲ್ಲದೆ ಸೀಬೆ ಹಣ್ಣು ಮತ್ತು ಬಾಳೆಹಣ್ಣು ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಸೊ ಇನ್ನು ತರಕಾರಿಗಳಿಗೆ ಬಂದರೆ ಹೆಚ್ಚು
ನಾರಿನ ಅಂಶ ಇರುವಂತಹ ತರಕಾರಿಗಳನ್ನು ಸೇವನೆ ಮಾಡ್ತಾ ಹೋಗಬೇಕಾಗುತ್ತೆ. ಬೀಟ್ರೂಟ್, ಕ್ಯಾರೆಟ್ಗಳಂತಹ ತರಕಾರಿಗಳು, ಮತ್ತು ಗೆಣಸು, ಇದಲ್ಲದೆ ಸೌತೆಕಾಯಿ, ಈ ರೀತಿ ಹೆಚ್ಚು ನೀರಿನ ಅಂಶ ಇರೋ ತರಕಾರಿಗಳು ಕೂಡ ತುಂಬ ಸಹಕಾರಿಯಾಗುತ್ತೆ. ಇದಲ್ಲದೆ ನುಗ್ಗೆ ಸೊಪ್ಪು, ಹಸಿರು ಸೊಪ್ಪುಗಳನ್ನು ಕೂಡ ಬಳಸ್ತಾ ಹೋಗ್ಬೋದು. ಸೊ ಇದಲ್ಲದೆ ಇನ್ನು ದವಸ ಧಾನ್ಯಗಳನ್ನು ಯಾವ ರೀತಿ ಬಳಸೋದು ಅಂತಾದರೆ, ಇನ್ನು ಹೋಲ್ ಗ್ರೈನ್ಸ್ ಅಂತ ಕರಿತೀವಿ, ಅಂದರೆ ಅನ್ಪಾಲಿಶ್ಡ್, ಅನ್ರಿಫೈನ್ಡ್ ಫುಡ್ಗಳನ್ನು ತಗೊಳ್ಳುವಂಥದ್ದು, ಕೆಂಪಕ್ಕಿ ಅಥವಾ ಕುಚಲಕ್ಕಿ, ಇಲ್ಲ ಅಂದರೆ ರಾಗಿಯನ್ನು ಬಳಸುವಂಥದ್ದು, ಸಿರಿಧಾನ್ಯಗಳನ್ನು ಬಳಸಿ ಕೂಡ ತಾವು ಆಹಾರವನ್ನು ಸೇವನೆ ಮಾಡ್ತಾ ಹೋಗ್ಬೋದು. ಇನ್ನು ಇದಲ್ಲದೆ ಯಾವ ರೀತಿಯ ಎಣ್ಣೆಗಳನ್ನು, ಆಯಿಲ್ಗಳನ್ನು ಬಳಸುವಂಥದ್ದು ಅನ್ನೋದಾದರೆ, ಆಲಿವ್ ಆಯಿಲ್ಸ್ಗಳನ್ನು ಬಳಸ್ಬೋದು, ಅಥವಾ ತೆಂಗಿನ ಎಣ್ಣೆಯನ್ನು ಬಳಸ್ಬೋದು. ಇಲ್ಲ ನಿಮಗೆ ಇನ್ನೂ ತುಂಬ ವೀಕ್ ಇದ್ದೀರಾ, ಮಗು ಇನ್ನೂ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಆದಷ್ಟು ಘೀ ಮತ್ತು ಬೆಣ್ಣೆಯನ್ನು ಬಳಸೋದು ಕೂಡ ಮುಖ್ಯ ಆಗುತ್ತೆ. ಇನ್ನು ಪ್ರೋಟೀನ್ ಹೆಚ್ಚಿರುವಂಥ ಆಹಾರ ಸೇವನೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾವುದೆಲ್ಲ ಪ್ರೋಟೀನ್ ಯುಕ್ತ ಆಹಾರ ಅಂದರೆ ಸೋಯಾಬೀನ್ ಅಂತ ಹೇಳ್ತೀವಿ, ಅಥವಾ ಪನ್ನೀರ್ ಆಗಿರ್ಬೋದು. ಇನ್ನು ಕಾಳುಗಳು, ಹೆಚ್ಚು ವೆಜಿಟೇರಿಯನ್ಸ್ಗಳಲ್ಲಿ ಕಾಳುಗಳಲ್ಲಿ ನಾವು ಪ್ರೋಟೀನ್ಗಳನ್ನು ಪಡ್ಕೊಳ್ತೀವಿ. ಸೊ ಹಾಗಾಗಿ ಹೆಚ್ಚು ಕಾಳುಗಳನ್ನು ತಮ್ಮ ಆಹಾರದಲ್ಲಿ ಸೇವನೆಯನ್ನು ಮಾಡ್ತಾ ಹೋಗಬೇಕು. ಸೊ ಇದಲ್ಲದೆ ಇನ್ನು ನಾನ್ ವೆಜಿಟೇರಿಯನ್ಸಲ್ಲಿ ಏನಾಗುತ್ತೆ ಅಂದರೆ ಎಗ್ಗನ್ನು ಬಳಸ್ಬೋದು, ಅಥವಾ ಲೀನ್ ಪ್ರೋಟೀನ್ಸ್, ಲೀನ್ ಮೀಟ್ ಅಂತ ಕರಿತೀವಿ. ಅದಿಲ್ಲ ಅಂದರೆ ಚಿಕನ್ಗಳನ್ನು ಬಳಸಿ ನೀವು ಸಾಕಷ್ಟು ಪ್ರೋಟೀನನ್ನು ದೇಹಕ್ಕೆ ತಗೊಳ್ಬೋದು. ಸೊ ಇದಲ್ಲದೆ ಇನ್ನು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್, ಇದರಿಂದ ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಕೊಬ್ಬಿನ ಅಂಶವನ್ನು ಒದಗಿಸ್ಕೊಡುತ್ತೆ. ಸೊ ಹೀಗಾಗಿ ಆಲ್ಮಂಡ್ ಮತ್ತು ವಾಲ್ನಟ್ ಅಂತಹ ಡ್ರೈ ಫ್ರೂಟ್ಸ್ಗಳನ್ನು ತಗೊಳ್ಬೋದು. ಇನ್ನು ಒಣದ್ರಾಕ್ಷಿ ಅಥವಾ ಖರ್ಜೂರವನ್ನು ನಾವು ಬಳಸಿ ಕೂಡ ನಮ್ಮ ರಕ್ತದ ಒಂದು ಹಿಮೋಗ್ಲೋಬಿನ್ ಕಂಟೆಂಟನ್ನು ಹೆಚ್ಚಿಸ್ಕೊಂಡು ರಕ್ತವನ್ನು ಕೂಡ ವೃದ್ಧಿ ಮಾಡ್ಕೊಳ್ಬೋದು. ಸೊ ಹೀಗೆ ಹಲವಾರು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ಕಾಪಾಡ್ಬೋದು, ಹಾಗೆ ಮುಂದೆ ಹುಟ್ಟುವಂಥ ಮಗುವಿನ ಆರೋಗ್ಯವನ್ನು ಕೂಡ ಕಾಪಾಡ್ಬೋದು ಅಂತಲೇ ಹೇಳ್ಬೋದು.